ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲಿ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ಸಿಡಿದೇಳ್ತಾ ಇದ್ದಾರೆ. ಕಪಾಳಕ್ಕೆ ಹೊಡೆದ್ರೆ ತಲೆನೇ ಕಡ್ದು ಹಾಕ್ತೀವಿ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಆ ಮೂಲಕ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ಸಿಡಿದೇಳ್ತಾ ಇರೋದು. ಕಪಾಳಕ್ಕೆ ನೀವೇನಾದ್ರೂ ಹೊಡೆದ್ರೆ ತಲೆಯನ್ನೇ ಕಡ್ದಾಕ್ತೀವಿ, ನಮ್ದು ವೀರ ಸಂತಾನ, ಹೇಡಿಗಳ ಸಂತಾನ ಅಲ್ಲ. ನೀವೇನಾದ್ರೂ ಏಕವಚನ ಬಳಸಿದ್ರೆ ನಾವು ಕೂಡ ಬಳಸ್ತೀವಿ, ಮೊದಲು ನೀವು ಸಭ್ಯತೆಯನ್ನ ಕಲ್ತ್ಕೊಳ್ಳಿ ಅಂತ ಹೇಳಿ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರೋದು. ಅಂತ ಕರೆದ್ರು, ಏನೆಲ್ಲ ಕರೆದಿಲ್ಲ ಮೋದಿ ಅವ್ರ ಬಗ್ಗೆ. ಇದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಅಡ್ಜಸ್ಟ್ ಮಾಡ್ಕೊಂಡು ನಾ ऐसा नहीं कहना है जी, पाप होता है. वो लोग कहते हैं, हम क्या कहेंगे, हम ऐसा गलती नहीं करेंगे, हम कहेंगे एक थप्पड़ मारेगा तो दूसरा अब दे दे. ऐसे संतान हम नहीं है जी. अगर एक थप्पड़ हमें मिलेगा ना, तुम्हारा सिर ही उखाड़ देगा. ನಮ್ಮದು ವೀರ ಸಂತಾನ, ನಮ್ಮದು ಹೇಡಿಗಳ ಸಂತಾನ ಅಲ್ಲ. ನಮ್ಮದು ವೀರ ಸಂತಾನ. ನಮ್ಮಮ್ಮ ನಮಗೆ ಎದೆ ಹಾಕಿ ಕುಡಿಸಿ ಬೆಳೆಸ್ಯಾಳೆ. ಯಾವುದೋ ಬೇವರ್ಸಿ ಹಾಲಲ್ಲ. ಅದಕ್ಕೋಸ್ಕರ ನಮಗೆ ನಮ್ಮ ಭಾಷೆ, ಗಂಡು ಭಾಷೆ, ಅದು ಜನ್ಮತಃ ಬಂದಿದೆ ನಮಗೆ. ನೀವು ಏಕವಚನದಲ್ಲಿ ಮಾತಾಡಿದ್ರೆ ನಾವು ಏಕವಚನದಲ್ಲಿ ಮಾತಾಡ್ತೀವಿ. ಸಿದ್ದರಾಮಯ್ಯನವರೇ, ಮೊದಲು ಸಭ್ಯತೆಯನ್ನ ನೀವು ಕಲ್ತ್ಕೊಳ್ಳಿ, ಸಭ್ಯತೆಯನ್ನ, ಸಂಸ್ಕೃತಿಯನ್ನ ನೀವು ಕಲ್ತ್ಕೊಳ್ಳಿ. ದುರಹಂಕಾರದ ಪತ್ರಕರ್ತರಿಗೆ, ಅಲ್ಲಿರುವಂತಹ ಶಾಸಕರಿಗೆ ಯಾವ ರೀತಿ ಏಕವಚನದಲ್ಲಿ ಬೈತಾ ಇದ್ದ ಮನುಷ್ಯ. ನಮಗಾಗಲ್ವಾ? ನಮ್ಮ ಹತ್ರ ತಾಕತ್ತಿಲ್ವಾ? ಇವತ್ತು ನಾವೇನೋ ಹೇಳಿದ್ರೆ ಅಯ್ಯೋ ಪಾಪ 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 ಅಂತಾರೆ. ನೀವು ಮಾಡಿದ ಸರಿ ಇತ್ತ? ದೊಡ್ಡಬಳ್ಳಾಪುರದ ರಾಮ ಭಕ್ತರೊಬ್ಬರು ಒಂದು ವಿಶಿಷ್ಟ ಉಡುಗೊರೆಯನ್ನ ಕಳಿಸೋದಕ್ಕೆ ತಯಾರಿಯನ್ನ ನಡೆಸಿದ್ದಾರೆ. ರಾಮನ ಫೋಟೋ ಇರುವಂತಹ ಆ ಒಂದು ಉಡುಗೊರೆ ಅಯೋಧ್ಯೆ ತಲುಪಲಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ರಾಮ ಭಕ್ತರು ಅಯೋಧ್ಯೆಗೆ ಕಲ್ಲಿನಿಂದ ಹಿಡಿದು ಗಂಟೆಗಳವರೆಗೆ ಅನೇಕ ಉಡುಗೊರೆಗಳನ್ನು ಕಳಿಸಿಕೊಡ್ತಿದ್ದಾರೆ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರ ನಗರದ ರಾಮನ ಪರಮಭಕ್ತ ಹನುಮಂತಪ್ಪ ವಿಶಿಷ್ಟ ಉಡುಗೊರೆಯನ್ನ ಕಳಿಸಲು ತಯಾರಿಯನ್ನು ನಡೆಸಿದ್ದಾರೆ. ಹಲವು ವರ್ಷಗಳಿಂದ ದೇಶ ವಿದೇಶಗಳ ನಾಣ್ಯಗಳನ್ನು ಸಂಗ್ರಹ ಮಾಡ್ತಿರೋ ಇವರು ರಾಮ ಮಂದಿರದ ಭೂಮಿ ಪೂಜೆ ದಿನಾಂಕ ಹಾಗೂ ಉದ್ಘಾಟನೆ ದಿನಾಂಕದ ಕ್ರಮ ಸಂಖ್ಯೆಯ 50ರ ನೋಟುಗಳನ್ನು ಸಂಗ್ರಹಿಸಿ ಅದಕ್ಕೆ ರಾಮನ ಫೋಟೋ ಹಾಕಿಸಿ ಅಯೋಧ್ಯೆಗೆ ರವಾನಿಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದು ಬಾಂಬೆಯಲ್ಲಿ ನಾನು ಕಲೆಕ್ಷನ್ ಮಾಡಿದೆ. ಒಂದು ನೋಟು ನಾಸಿಕಲ್ಲಿ ಮಾಡಿದೆ. ಈ ನೋಟ್ ಕಲೆಕ್ಷನ್ ಮಾಡಿ ಆಮೇಲೆ ಇದನ್ನ ಡಿಸೈನ್ ಮಾಡಿದೆ. ಡಿಸೈನ್ ಮಾಡೋಕ್ಕೆ ಪುತ್ತೂರಲ್ಲಿ ದೇವಿ ಪ್ರಸಾದ್ ಶೆಣೆಯವ್ರು ಕೇಳಿದೆ, ಸರ್ ಈ ಥರ ನನಗೆ ರಾಮಂದು ಇದೆಲ್ಲ ಮಾಡಬೇಕು, ಇದನ್ನು ಮಧ್ಯದಲ್ಲಿ ಸೀತೆ ಹುಟ್ಟಿದ್ದು, ಕರ್ನಾಟಕಕ್ಕೆ ರಾಮ ಬಂದಿದ್ದು, ಇದೆಲ್ಲ ಮಾಡಬೇಕಲ್ಲ ಸರ್ ಅಂತ ಕೇಳಿದಾಗ ಅವರು ಭಾಳ ಇದರಲ್ಲಿ ಮಾಡಿಕೊಟ್ರು. ಆದ್ದರಿಂದ ಈ ನೋಟಿನ ಹಿಂದೆಗಡೆ ಕರ್ನಾಟಕದ ರಥ ಇದೆ, ಹಂಪಿ ರಥ. ಆಮೇಲೆ ಹಂಪಿಗೆ ಶ್ರೀರಾಮ ಬಂದೋಗಿದ್ದ ಒಂದು ನಂಟಿದಿರೋದ್ರಿಂದ ಈ ನೋಟಲ್ಲೇ ಮಾಡಿಕೊಡ್ಬೇಕು ಅಂತ ಭಾಳ ಶ್ರಮ ಬಿದ್ದು ಮಾಡಿದ್ದೀನಿ ಸರ್. ಇದನ್ನು ರಾಮನ ಫೋಟೋ ಫ್ರೇಮ್ನಲ್ಲಿ 2 ಕಡೆ 2 ನೋಟುಗಳನ್ನು ಹಾಕಿ ಮಧ್ಯದಲ್ಲಿ ಶ್ರೀರಾಮನ ಭಾವಚಿತ್ರ, ಸೀತಾಮಾತೆ ಜನ್ಮಸ್ಥಳದ ಭಾವಚಿತ್ರ, ವಿವಾಹದ ಭಾವಚಿತ್ರ ಹಾಗೂ ವನವಾಸ ಮಾಡಿದ ಭಾವಚಿತ್ರಗಳನ್ನು ಹಾಕಿಸಿ ಅಯೋಧ್ಯೆಗೆ ಕಳಿಸುತ್ತಿದ್ದು, ಇದನ್ನ ನೋಡಿದ ಸ್ಥಳೀಯರು ಹನುಮಂತಪ್ಪನ ರಾಮ ಭಕ್ತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶ್ರೀರಾಮ ಮಂದಿರಕ್ಕೆ ಶಂಕುಸ್ಥಾಪನೆ ಆಗಿರ್ತಕ್ಕಂಥ ದಿನಾಂಕ ಹಾಗೂ ಉದ್ಘಾಟನೆ ಮಾಡ್ತಕ್ಕಂಥ ದಿನಾಂಕ, ಈ ದಿನಾಂಕದ ನೋಟನ್ನು ಅಂದರೆ ನೋಟಲ್ಲಿ ಕ್ರಮಬದ್ಧವಾಗಿರ್ತಕ್ಕಂಥ ಆ ದಿನಾಂಕಗಳನ್ನು ದೇಶಾದ್ಯಂತ ಅವರು ಹೋಗಿ ಅದನ್ನು ಸಂಗ್ರಹಿಸಿ ಶ್ರೀರಾಮ ಪ್ರಭುಗಳಿಗೆ ಅವ್ರು ಕಳಿಸ್ಕೊಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ವಿಶೇಷವಾದಂಥ ಸಂಗತಿಯಾಗಿದೆ. ನಾವು ಈ ನಿಟ್ಟಿನಲ್ಲಿ ನೋಡೋದಾದರೆ ಅವ್ರಿಗೆ ನಿಜವಾಗ್ಲೂ ಕೂಡ ಶ್ರೀರಾಮನ ಮೇಲೆ ಎಷ್ಟೊಂದು ಪ್ರೀತಿ ಇದೆ, ಎಷ್ಟು ಭಕ್ತಿ ಇದೆ ಅನ್ನೋದು ನಾವು ನೋಡ್ಬೋದು. ಶ್ರೀರಾಮ ಮಂದಿರ ಉದ್ಘಾಟನೆಗೆ ಸಿದ್ಧತೆಗಳು ಜೋರಾಗಿದ್ದು, ರಾಮನ ಪರಮ ಭಕ್ತರು ವಿಭಿನ್ನ ರೀತಿಯ ಉಡುಗೊರೆಗಳನ್ನು ಅಯೋಧ್ಯೆಗೆ ಕಳಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇದೀಗ ನಾಣ್ಯ ಸಂಗ್ರಹಕಾರ ಹನುಮಂತಪ್ಪ ವಿಶೇಷ ರೀತಿಯ ಉಡುಗೊರೆಯನ್ನ ರಾಮನಿಗೆ ಅರ್ಪಿಸುತ್ತಿರೋದು ಸ್ಥಳೀಯರಿಂದ ಪ್ರಶಂಸೆಗೆ ಪಾತ್ರವಾಗಿದೆ.
ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನ